ಒಂದು ದುರಂತ ಹಲವರ ಜೀವ ಮತ್ತು ಜೀವನವನ್ನು ಬರ್ಬಾದ್ ಮಾಡಿಬಿಟ್ಟಿದೆ. ನಾವು ಹೇಳ್ತಾ ಇದ್ವಿ ನಿಮಗೆ ಹಾಸನದಲ್ಲಿ ನಡೆದಂತಹ ದುರಂತದಲ್ಲಿ ಸಾವನ್ನಪ್ಪಿದವರ ಸಂಖ್ಯೆ ಮತ್ತು ಅವರ ಹಿನ್ನೆಲೆ ಏನು ಅಂತ. ಬಳ್ಳಾರಿ ಮೂಲದ ಪ್ರವೀಣ್ ಕೂಡ ಇದೇ ದುರಂತದಲ್ಲಿ ಸಾವನ್ನಪ್ಪಿರುವಂತಹ ಹುಡುಗ. ಬಳ್ಳಾರಿಯ BE ಸ್ಟೂಡೆಂಟ್ ಆಗಿದ್ದ ಪ್ರವೀಣ್ ಸಾವನ್ನಪ್ಪಿದ್ದಾನೆ. 2 ತಿಂಗಳಲ್ಲಿ ಇಂಜಿನಿಯರಿಂಗ್ ವ್ಯಾಸಂಗವನ್ನೇ ಮುಗಿಸ್ತಾ ಇದ್ದ, ಇಂಜಿನಿಯರ್ ಆಗಿ ಹೊರ ಹೊಮ್ತಾ ಇದ್ದ. ತಂದೆ ಇಲ್ಲದೆ ಪಾಪ ವಿಪರೀತ ಬಡತನದಲ್ಲಿ ಈತನನ್ನು ಸಾಕಿದ್ರು ಅವ್ರ ಕುಟುಂಬದವರು. ನಾನು ಇಲ್ಲದೆ ಇದ್ದಿದ್ದರೆ ತಾಯಿಯನ್ನು ಚೆನ್ನಾಗಿ ನೋಡ್ಕೊಳ್ಳಿ, ತನ್ನ ಸ್ನೇಹಿತರ ಬಳಿ ಹಿಂಗೆ ಹೇಳ್ಕೊಳ್ತಿದ್ನಂತೆ ಪ್ರವೀಣ್. ಕುಟುಂಬದ ಬಗ್ಗೆ ಎಷ್ಟೊಂದು ವ್ಯಾಲ್ಯೂ ಇಟ್ಕೊಂಡಿದ್ದ, ಎಷ್ಟೊಂದು ಪ್ರೀತಿ ಇಟ್ಕೊಂಡಿದ್ದ ಅನ್ನೋದನ್ನು ಅವನ ಸ್ನೇಹಿತರೆ ಹೇಳ್ಕೊಳ್ತಾ ಇದ್ದಾರೆ. ಒಂದು ವೇಳೆ ನನಗೇನಾದರೂ ಆದರೆ ನೀವು ನೋಡ್ಕೊಳ್ಳಿ ಅಂತೆಲ್ಲ ಸುಮ್ಮನೆ ಮಾತಿಗೆ ಬಂದಾಗ ಇಮೋಷ್ನಲ್ ಆದಾಗ ಹೇಳ್ಕೊಳ್ತಿದ್ನಂತೆ. ಅಂಥ ಒಳ್ಳೆ ಹುಡುಗ ಇವತ್ತು ಹೀಗೆ ಈ ಸ್ಥಿತಿಯಲ್ಲಿ ಮನೆಗೆ ವಾಪಸ್ಸಾಗಿದ್ದಾನೆ. ಈ ಸ್ಥಿತಿಯಲ್ಲಿ ಸಿಂಗಲ್ ಪೇರೆಂಟ್ ಅಂತೆ ಇವರ ತಾಯಿ. ಪಾಪ ಅವರೇ ಕಷ್ಟನೆಲ್ಲ ಹೊತ್ಕೊಂಡು ಮಗ ಇನ್ನೇನು ಕೈಗೆ ಬಂದ ಅನ್ನುವಾಗ ಇಂಥದ್ದೊಂದು ದುರಂತದಲ್ಲಿ ಸಾವನ್ನಪ್ಪಿದ್ದಾನೆ ಅನ್ನೋದನ್ನು ಅವ್ರಿಗೆ ಅರಗಿಸ್ಕೊಳ್ಳೋದಕ್ಕಾಗ್ತಾ ಇಲ್ಲ. ಎಲ್ಲರೂ ಸಮಾಧಾನ ಪಡಿಸ್ತಾ ಇದ್ದಾರೆ. ಅಲ್ಲಿ ಬಂದಂತಹ ಪ್ರತಿ ರಿಲೇಟಿವ್ಸ್ ಕೂಡ ಪ್ರವೀಣನ್ನು ಹಾಡಿ ಹೊಗಳ್ತಾ ಇದ್ರು. ಫ್ಯಾಮ್ಲಿ ಚೆನ್ನಾಗಿ ನೋಡ್ಕೊಳ್ಬೇಕು, ಇನ್ನೇನು ಸ್ವಲ್ಪ ಟೈಮ್ ಅಷ್ಟೇ, ಅಮ್ಮನ ಕಷ್ಟನೆಲ್ಲ ನಾನು ತೆಗಿತೀನಿ, ನಾನು ಚೆನ್ನಾಗಿ ನೋಡ್ಕೊಳ್ತೀನಿ ಅಂತ ಅಂತಿದ್ದವನು ಹಿಂಗೆ ಮಲಗಿದ್ದಾನೆ, ಶಾಶ್ವತವಾಗಿ ಮಲಗಿಬಿಟ್ಟಿದ್ದಾನೆ. ಇದೊಂದು ಆರದ ಗಾಯ. ಸಂದರ್ಭದಲ್ಲಿ ಟ್ರಕ್ ಹರಿದು 9 ಜನರು ಮೃತಪಟ್ಟಿದ್ರು. ಅದರಲ್ಲಿ ಬಳ್ಳಾರಿಯ ಪ್ರವೀಣ್ ಕುಮಾರ್ ಕೂಡ ಒಬ್ಬರಾಗಿದ್ದರು. ಇದೀಗ ಪ್ರವೀಣ್ ಕುಮಾರ್ ಮೃತಪಟ್ಟಿರೋದ್ರಿಂದ ಇಡೀ ಅವ್ರ ಕುಟುಂಬ ಇದೀಗ ಶೋಕ ಸಾಗರದಲ್ಲಿ ಮುಳುಗಿರುವಂಥದ್ದು. ಪ್ರವೀಣನನ್ನು ನೆನೆದು ಅವ್ರಿಗೂ ಸ್ನೇಹಿತರು ಸಹಿತಿಗೆ ದುಃಖಿತರಾಗಿದ್ದಾರೆ. ಯಾಕಂದರೆ ಪ್ರವೀಣ್ ಸಾಕಷ್ಟು ಕಷ್ಟಪಟ್ಟು ಸರ್ಕಾರಿ ಸೀಟನ್ನು ಪಡೆದುಕೊಂಡು ಇಂಜಿನಿಯರಿಂಗ್ ಅಭ್ಯಾಸ ಮಾಡ್ತಾ ಇದ್ದ. ಹೀಗಾಗಿ ಪ್ರವೀಣನನ್ನು ಕಳೆದುಕೊಂಡು ಅವ್ರ ಕುಟುಂಬ ಈಗ ದಿಕ್ಕು ತೋರಿಸಿದಂಥ ಪರಿಸ್ಥಿತಿಯಲ್ಲಿದ್ದಾರೆ. ನಮ್ಮ ಜೊತೆಗೆ ಸ್ವತಃ ಇದೀಗ ಪ್ರವೀಣನ ಒಂದಿಷ್ಟು ಜನ ಸ್ನೇಹಿತರಿದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಬ್ರದರ್, ಪ್ರವೀಣ್ ನಿಮಗೆ ಯಾವಾಗಿಂದ ಪರಿಚಯ ಇತ್ತು? ನನಗೆ ಡಿಪ್ಲೊಮಿಂದ ಪರಿಚಯ. ನಾವು ಡಿಪ್ಲೊಮೊ 2 ಇಯರ್ಸ್ ಮತ್ತು ಈಗ ಇಂಜಿನಿಯರ್ಸ್ 2 ಇಯರ್ಸು. ಇನ್ನೇನು ಫೈನಲ್ ಇಯರ್ ಮುಗಿತಾ ಬಂತು. ಇಬ್ಬರು ಒಟ್ಟಿಗೆ ಇಂಜಿನಿಯರಿಂಗ್ ಮುಗಿತಾ ಬಂತು. ಇನ್ನು ಜಾಬ್ ಮಾಡ್ತೀವಿ ಅಂತ ಅಂದ್ಕೊಂಡಿದ್ವಿ. ಬಟ್ ಈ ಥರ ನಾನು ಒಬ್ಬನೇ ಆಗ್ತೀನಿ ಅಂತ ನಾನು ಅಂದ್ಕೊಂಡಿದ್ದಿಲ್ಲ. ಜೊತೆಗೆ ಊರಿಗೆ ಜೊತೆಗೆ ಯಾವಾಗಲೂ ಒಟ್ಟಿಗೆ ಇರ್ತಾಯಿದ್ವಿ. ಬಟ್ ಈ ಥರ ಆಗುತ್ತೆ ಅಂತ ನಾನು ಯಾವತ್ತಿಗೂ ಅಂದ್ಕೊಂಡಿದ್ದಿಲ್ಲ. ಈಗ ಪ್ರವೀಣ್ ಯಾವತ್ತಾದರೂ ನಿಮ್ಮ ಜೊತೆಗೆ ತಾಯಿ ವಿಚಾರ ಆಗಿರ್ಬೋದು, ಯಾಕಂದ್ರೆ ಒಬ್ಬರೇ ಮಗ ಇದ್ದರು, ಭಾಳ ಕಷ್ಟಪಟ್ಟು ಓದಿದ್ರು ಅನ್ನುವಂಥದ್ದು ಏನೆಲ್ಲ ವಿಚಾರಗಳನ್ನ ಶೇರ್ ಮಾಡ್ಕೊತಿದ್ರು ಅಂತ ಅದನ್ನೇ ಹೇಳ್ತಾಯಿದ್ರು ಬ್ರೋ. ಅಂದರೆ ಫೀಲ್ ಆಗಿದಾಗೆಲ್ಲ ತುಂಬ, ಅಂದರೆ ದುಡ್ಡಿನ ವಿಷಯ ಅಂತ ಬಂದಾಗೆಲ್ಲ ಅವ್ರ ಅಮ್ಮ ನೆನೆಸ್ಕೊತಿದ್ರು. ನನಗೆ ಅಮ್ಮ ಒಬ್ಬರೇ ದುಡಿದ್ಬಿಟ್ಟು ಇಷ್ಟೆಲ್ಲ ಅವನಂದರೆ ಈಗ ಪ್ರೈವೇಟ್ ಕಾಲೇಜ್ ಆದರೆ 1 lakh ಅಲ್ಲ ಜಾಸ್ತಿ ಇದೆ ಬ್ರೋ ಅಮೌಂಟು. ನನಗೆ ಮಮ್ಮ ಇದು ಆಗ್ತಾಯಿಲ್ಲ. ನನಗೆ ಜಸ್ಟ್ ನಾನು ಗೌರ್ಮೆಂಟ್ ಎಲ್ಲಿ ಸಿಗುತ್ತೆ ನಾನು ಅಲ್ಲಿಗೆ ಹೋಗ್ತೀನಿ ಅಂತೇಳಿ ಅವನು ಬರೀ ಗೌರ್ಮೆಂಟ್ ಕಾಲೇಜ್ಗೆ ಮಾತ್ರ ಅಪ್ಲೈ ಮಾಡಿದ್ದೆ ಬ್ರೋ. ಕಷ್ಟಪಟ್ಟು ಆಮೇಲೆ ಅಲ್ಲಿ ಗೌರ್ಮೆಂಟ್ ಕಾಲೇಜ್ನ ಸೀಟ್ ಪಡ್ಕೊಂಡ. ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಜಾಯ್ನ್ ಆದ. ಒಬ್ಬನೇ ಅಡ್ಮಿಷನ್ ಮಾಡಿಕೊಂಡು ಒಬ್ಬನೇ PG ಎಲ್ಲ ರೂಮ್ ನೋಡಿಕೊಂಡು ಅಂತ ಹಂಗೆ 2 ವರ್ಷ ಕಂಪ್ಲೀಟ್ ಮಾಡ್ಕೊಂಡು ಬಂದ. ಇನ್ನೊಂದು ಸೆಮ್ ಇದೆ, ಮುಗಿಸ್ಕೊಂಡು ಇನ್ನೇನು ಜಾಬ್ ಮಾಡಬೇಕು ಅನ್ನೋಷ್ಟರಲ್ಲಿ ಈ ಥರ ದುರಂತ ಆಯಿತು. ನನಗೆ ಡಿಪ್ಲೊಮಿಂದನೇ ಪರಿಚಯ. ಡಿಪ್ಲೊಮಾ ಒಟ್ಟಿಗೆ ಓದಿದ್ವಿ ಜೊತೆಗೆ. ಆಮೇಲೆ ನಮ್ಮದು ಕ್ಯಾಂಪಸ್ ಆಯಿತು. ಒಂದು ಚೂರು ಸ್ವಲ್ಪ ಪ್ರಾಬ್ಲಮ್ ಆಯಿತು. ಅವನು 1 ಇಯರ್ ಬ್ಯಾಕ್ ಆಯಿತು, ನಂದು 1 ಇಯರ್ ಜಾಬ್ ಮಾಡ್ಕೊಂಡು ಬಂದುಬಿಟ್ಟು ಇಬ್ಬರು ಮತ್ತೆ ಮಾತಾಡ್ಕೊಂಡು ಒಟ್ಟಿಗೆ ಇಂಜಿನಿಯರಿಂಗ್ ಜಾಯ್ನ್ ಆದಿವ್ರು. ಏನೋ ಒಂದು ಸಾರಿ ಮಾತಾಡುವಾಗ ನನಗೇನಾದರೂ ಆದರೆ ತಾಯಿ ನೀನು ನೋಡ್ಕೊ ಅನ್ನುವಂಥ ಮಾತುಗಳೇನೋ ಹೇಳ್ತಿದ್ದ ಅನ್ನುವಂಥದ್ದು. ಹೌದು, ನನಗೆ ಹೇಳಿದ್ದೆ ಬ್ರೋ. ನನಗೆ ಏನಾದರೂ ಸಡನ್ನಾಗಿ ಆಕ್ಸಿಡೆಂಟು ಇಲ್ಲ ಅಂದರೆ ಮೊದಲೇ ಈ ಥರ ಆಗುತ್ತೆ ಅಂತ ಏನು ಕನಸು ಬಿದ್ದಿತ್ತು ಇಲ್ಲ ಏನು ಅಂದ್ಕೊಂಡಿದ್ದೆ ಗೊತ್ತಿರಲಿಲ್ಲ. ಬಟ್ ಇದು ಫ್ಯಾಕ್ಟ್ ಇದು ಹೇಳಿದೆ ನಾನು ಮುಂದೆ. ಈ ಥರ ಆದರೆ ನನಗೆ ಏನಾದರೂ ಆದರೆ ಮಾಮ ನನಗೆ ಅಮ್ಮನ ಸ್ವಲ್ಪ ನೋಡ್ಕೊ, ವಿಚಾರಿಸ್ಕೊ ಅಂತ ಹೇಳಿದ್ದ. ಅವಾಗೂ ಹೇಳಿದ್ದೆ ಬ್ರೋ ನಾನು, ಸರಿ ಆಯಿತು ನೋಡ್ಕೊತೀನಿ ಚೆನ್ನಾಗಿ, ಯಾವ ಥರ ಏನಾಗಲ್ಲ, ಸುಮ್ಮನೆ ಇರು, ಮಾತಾಡೋಕೆ ಹೋಗ್ಬೇಡ ಅಂತ ಹೇಳಿದ್ದೆ ಬ್ರೋ. ಇಂಥ ಪರಿಸ್ಥಿತಿ ಬರ್ತಂತ ನಾನು ಅಂದ್ಕೊಂಡಿದ್ದೆ. ಏನೋ ಕಾಮಿಡಿಯಾಗಿ ಹೇಳ್ತಾನೆ ಬಿಡು, ಓಕೆ ಸರಿ ಅಂತ ನಾನು ಓಕೆ ಅವಾಗ ಸದ್ಯ ಪರಿಸ್ಥಿತಿ ಓಕೆ ಅಂತ ಹೇಳಿದ್ದೆ ಬ್ರೋ ಅವನಿಗೆ, ಓಕೆ ಆರಾಮಾಗಿಲ್ಲ ಅಂತ. ಅದೇ ರೀತಿ ಇನ್ನೊಬ್ಬರು ಅಂದರೆ ಪ್ರವೀಣನ ಇನ್ನೊಬ್ಬ ಬಾಲ್ಯ ಸ್ನೇಹಿತರದ ಅವ್ರನ್ನ ಮಾತಾಡ್ಸೋಣ. ನಿಮಗೆ ಪ್ರವೀಣ್ ಯಾವಾಗಿಂದ ಪರಿಚಯ? ಸರ್ ನಮ್ಮ ಸಣ್ಣ ಹುಡುಗರ್ಲಿದ್ದ ಸರ್, ನಮ್ಮ ಏರಿಯಾದಲ್ಲೇ ಬೆಳೆದಾನ. ನಮ್ಮ ಇಲ್ಲೇ ಸಣ್ಣ ಹುಡುಗರಿದ್ದ ನಮಗೆ ಪರಿಚಯ ಪ್ರವೀಣ್. ಸಣ್ಣ ಹುಡುಗರಿದ್ದ ಪರಿಚಯ ಸರ್. ಚೆನ್ನಾಗಿ ಓದೋನು ಸರ್, ಇಂಟೆಲಿಜೆಂಟ್ ಸ್ಟೂಡೆಂಟ್. ಡಿಪ್ಲೊಮಲ್ಲಿ ಮುಗಿಸ್ಕೊಂಡು ಗೌರ್ಮೆಂಟ್ ಸೀಟಿಗೆ ಅಂದರೆ ಇಂಜಿನಿಯರ್ಗೆ ಓದೋಕೆ ಸರ್ ಇಲ್ಲಿ BITM ಕಾಲೇಜ್ ಅವೆಲ್ಲ 1.5 ಲಕ್ಷ 2 ಲಕ್ಷ ಫೀಸ್ ಕೇಳಿದೆ. ಅಷ್ಟು ಕಟ್ಟೋಕ್ಕಾಗಲ್ಲ ಸರ್ ಅವ್ರ ಕೈಲಿ. ಗೌರ್ಮೆಂಟ್ ಇದು ಸೀಟ್ ಹಾಕಿದಾಗ ಹಾಸನಲ್ಲಿ ಬಂದಿತ್ತು ಸೀಟು. ಹಾಸನಲ್ಲಿ ಬಂದರೆ ಸೀಟು ಅಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ಹೇಳಿದಾಗ ಅವ್ನು ಸರಿ ಚೆನ್ನಾಗಿ ಓದ್ಕೆ ಅಂತ ಒಳ್ಳೆ ಓದೋನು ಸರ್. ಇದೇನು 2 ಮಂತ್ಸ್ನಾಗ ಇಂಟರ್ನ್ಶಿಪ್ ಸರ್.
31ನೇ ತಾರೀಕು ನಾವು ಟ್ರೈನ್ ಏರಿಸಿ 31ನೇ ತಾರೀಕು ನಮ್ದು ಗಣೇಶ್ ನಿಮಜ್ಜನ ನಮ್ಮ ಏರಿಯಾದಲ್ಲಿ ಬಂದಾನ ಎಲ್ಲ ಎಂಜಾಯ್ ಮಾಡ್ಕೊಂಡು 2 ದಿವಸ ಆದಮೇಲೆ ನಾವು ಟ್ರೈನ್ ನಾವೇ ಬಿಟ್ಟು ಬಂದು ಮತ್ತೆ ಯಾವಾಗ ಬರ್ತೀವಿ ಪ್ರವೀಣ್ ಅಂತ ಹೇಳಿದಾಗ ಇಲ್ಲ ನಾನು ಬರಲ್ಲ, ಜಾಬ್ ತಗೊಂಡೇ ಬರೋದು. ಇನ್ನು 2 ಮಂತ್ಸ್ ಸರ್ ಅಷ್ಟೇ ಸ್ಟಡೀಸ್ ಇರೋದು. ಇವಾಗ ನಿನ್ನೆ ಬೆಳಿಗ್ಗೆ ಕೂಡ ಸರ್ ಯಾವುದೋ ಒಂದು ಪ್ರಾಜೆಕ್ಟ್ ಪ್ರೆಸೆಂಟೇಷನ್ ಐತೆ ಅಂತೇಳಿ ನನಗೆ ನೈಟ್ ಎಲ್ಲ ಡೌಟ್ಸ್ ಎಲ್ಲ ಕೇಳ್ಕೊಂಡು ಅವೇ ಮಾತಾಡ್ಕೊಂತ ಅದೇ ಇದ್ವಿ. ಪ್ರವೀಣ್ ನೀವು ಯಾವತ್ತು ಭೇಟಿಯಾಗಿದ್ರಂತ, ಮುಖಾಮುಖಿ ಯಾವತ್ತು ಸರ್ ಭೇಟಿಯಾಗಿದ್ರು? ಲಾಸ್ಟ್ ಅಂದ್ರೆ ನಾನು ಟ್ರೈನ್ ಏರ್ಸೀನಿ ಸರ್, ಯಶವಂತಪುರ ಗಾಡಿ ಏರ್ಸೀನಿ. ಹಾಸನಿಗೆ ಹೋಗ್ತತ್ತಲ್ಲ ಸರ್, ಅದು ಅರಸೀಕೆರೆಗೆ ಹೋಗ್ತತ್ತಲ್ಲ. ಲಾಸ್ಟ್ ಅಂದರೆ ನಾನು ಅವತ್ತೇ ಸರ್ 2ನೇ ತಾರೀಕು ಟ್ರೈನ್ಗೆ ಹೋಗಿರೋದು ಪ್ರವೀಣ್. ಈಗ ಪ್ರವೀಣ್ ಸಾಕಷ್ಟು ಬಡತನದಲ್ಲೇ ಬೆಳೆದ, ಓದ್ಬೇಕಾದ್ರೂ ಭಾಳ ಕಷ್ಟಪಟ್ಟ ಅನ್ನುವಂಥದ್ದು. ಅದು ಹೆಂಗೆ? ಮತ್ತು ಅವ್ರ ತಾಯಿ ಕೂಡ ಕೆಲಸ ಮಾಡ್ತಿದ್ರು, ಪ್ರವೀಣ್ ಕೂಡ ಏನಾದರೂ ಕೆಲಸ ಮಾಡ್ಕೊಂಡು ಓದಿದ್ದ ಅಂತ? ಸರ್ ಅವ್ರ ಮನೆಯವರು ಮನೆ ಕೆಲಸ ಮಾಡ್ಕೊಂಡು ತಿಂಗಳು 3,000 4,000 ಅವ್ನ ಖರ್ಚು ಇವ್ರ ಮನೆ ಖರ್ಚು ಎಲ್ಲ ನೋಡ್ಕೊಂಬೋರು. ಆಮೇಲೆ ಪ್ರವೀಣ ದುಡ್ಡು ಕೇಳ್ದಾರ್ದ ಕಷ್ಟಕ್ಕೆ ಕ್ಯಾಟ್ರಿನ್ ಇರ್ತಲ್ಲ ಸರ್, ಕ್ಯಾಟ್ರಿನ್ ಹಾಸನಾಗ ಎಲ್ಲ ಮದುವೆ ಫಂಕ್ಷನ್ಗಳಿದೆ, ಅನ್ನ ಬಡಿಸೋನು, ಅಲ್ಲಿಗೆ ಹೋಗಿ ಅನ್ನ ಬಡಿಸೋ ಎಲ್ಲ ಇದೀಗ 250 200 ರೂಪಾಯಿ ಹಂಗೆ ಇಸ್ಕೊಂಡು ಅವ್ನ ಖರ್ಚು, ಅವ್ನ ನೋಟ್ಸು, ಅವ್ನು ಅಡ್ಡಾಡೋದಾಗಲಿ ಅಲ್ಲಿ ವಿಸರ್ಜನೆ ಮೆರವಣಿಗೆ